ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಮತ್ತೆ ಮಿಥುನ ರಾಶಿಗೆ ಸಂಬಂಧಪಟ್ಟಂಗೆ ಈ ನವೆಂಬರ್ 11ನೇ ತಾರೀಕಿಂದ ಬರ್ತಕ್ಕಂತಹ ಮಾರ್ಚ್ 6ನೇ ತಾರೀಕುವರೆಗೂ ಜುಪಿಟರ್ ರೆಟ್ರೋಗ್ರೇಟ್ ಆಗ್ತಿದೆ. ಅಂದ್ರೆ ಗುರು ಗ್ರಹ ವಕ್ರಸ್ಥಾನಕ್ಕೆ ಹೋಗ್ತಿದ್ದಾನೆ. ಈ ಕಾರಣದಿಂದಾಗಿ ಎಚ್ಚರಿಕೆ ಸಂದೇಶ ಅಂತಂದ್ರೆ ಯಾರು ಕೂಡ ಈ ಸಮಯದಲ್ಲಿ ಅತಿ ಹೆಚ್ಚಾಗಿ ಫೈನಾನ್ಷಿಯಲ್ ಡಿಸಿಷನ್ಸ್ ತಗೊಳಕ್ ಹೋಗ್ಬೇಡಿ. ಹಣವನ್ನು ಸುಮ್ಮನೆ ಬೇರೆಯವ್ರನ್ನ ನಂಬಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಹಣವನ್ನು ಇನ್ನೊಬ್ರು ಕೊಡ್ತಕ್ಕಂಥದ್ದು ಮಾಡಕ್ ಹೋಗ್ಬೇಡಿ. ಈ ಸಮಯದಲ್ಲಿ ಅತಿ ಹೆಚ್ಚಾಗಿ ಮೋಸ ಹೋಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮತ್ತೆ ರಿಲೇಶನ್ಶಿಪ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಕೂಡ ಇದೆ. ಅದರಿಂದಾಗಿ ವಾದ ವಿವಾದಗಳು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ರಿಲೇಶನ್ಶಿಪ್ಸ್ ಅಲ್ಲಿ ಅತಿ ಹೆಚ್ಚಾಗಿ ತಾಳ್ಮೆ ಅಂತಕ್ಕಂಥದ್ದನ್ನ ವಹಿಸ್ಕೊಂಡಿರಿ. ಮತ್ತೆ ಪಾರ್ಟ್ನರ್ಶಿಪ್ಸ್, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ಸ್ ಅಲ್ಲೂ ಕೂಡ ತಾಳ್ಮೆಯಿಂದ ಇರಿ. ಮತ್ತೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ತುಂಬಾ ಲಾಂಗ್ ಟ್ರಾವೆಲ್, ಅದು ಟೂ ವೀಲರ್ ಮಾಡ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಆದಷ್ಟು ಟೂ ವೀಲರ್ ಟ್ರಾವೆಲ್ಸ್ ನ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಈ ಸಮಯದಲ್ಲಿ ಅತಿ ಹೆಚ್ಚಿಗೆ ಶಿವನಿಗೆ ಸಂಬಂಧಪಟ್ಟಂಗೆ 5 ಗುರುವಾರಗಳ ಕಾಲ ನೀವು ಕಡಲೆ ಕಾಳನ್ನು ಸಮರ್ಪಣೆ ಮಾಡಿ ಶಿವನ ದೇವಸ್ಥಾನದಲ್ಲಿ. ಈ ತರ ಮಾಡಿದ್ರೆ ಖಂಡಿತವಾಗ್ಲೂ ದೋಷ ಪ್ರಮಾಣ ಸ್ವಲ್ಪ ಆದ್ರೂ ನಿಮಗೆ ಕಮ್ಮಿ ಅಂತಕ್ಕಂಥದ್ದಾಗುತ್ತೆ. ಮತ್ತೆ ಕನ್ಸಲ್ಟೇಷನ್ ಬೇಕಿರೋ ನನ್ನ ಧಾರ್ಮಿಕ ಅಂತಕ್ಕಂಥ ಪೇಜಲ್ಲಿ ಮೆಸೇಜ್ ಮಾಡಬಹುದು, ಅಥವಾ ಕಾಲ್ ಆದ್ರೂ ಮಾಡಿ ನಿಮ್ಮ ಸ್ಲಾಟ್ನ ನೀವು ಬುಕ್ ಮಾಡ್ಕೋಬಹುದು. ಈ ಒಂದು ವಿಷಯನ ಎಲ್ಲರಿಗೂ ಕೂಡ ತಿಳಿಸಿ ಹೇಳಿ. ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು.